ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಇವತ್ತು ನಮ್ಮಮ್ಮ ಕೈ ಹುಳಿ ಚಟ್ನಿ ಮಾಡ್ತಾ ಇದ್ದಾರೆ. ಹೇಗೆ ಮಾಡೋದು ಅಂತ ತೋರಿಸ್ತಾರೆ, ಬನ್ನಿ. ಮೊದಲಿಗೆ ಇದನ್ನು ಕೆಂಡದಲ್ಲಿ ಸುಟ್ಕೋಬೇಕು. ನಮ್ಮ ಸೈಡು ಇದಕ್ಕೆ ಕೈ ಹುಳಿ ಅಂತ ಹೇಳ್ತಾರೆ, ಕೈ ಪುಳಿ ಅಂತ ಹೇಳ್ತಾರೆ. ಕೈ ಹುಳಿಯಲ್ಲಿ 2 ಟೈಪ್ಸ್ ಇರುತ್ತೆ. ಇದೊಂದು ಬೇರೆ ಜಾತಿ, ದೊಡ್ಡ ಜಾತಿ. ಕೈ ಹುಳಿ ಇನ್ನೊಂದು ಸಣ್ಣ ರೀತಿಯಲ್ಲಿತ್ತು, ಇದು ಸ್ವಲ್ಪ ದೊಡ್ಡದಾಗಿದೆ. ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹುಳಿ ಜಾಸ್ತಿ. ಕೆಂಡದಲ್ಲಿ ಈ ರೀತಿ ಸುತ್ತಗೆ ಕೆಂಪಗೆ ಬರೋ ಹಾಗೆ ಸ್ವಲ್ಪ ಹಾಗೆ ತಿರುಗಿಸ್ಕೊಂಡು ಕಾಯಿಸ್ಕೋಬೇಕು. ಹಾಗೆ ಮೇಲೆ ಇಲ್ಲಿ ಗಂಜಿ ಕೂಡ ಬೇಯ್ತಾ ಇದೆ. ಇವತ್ತು ಗಂಜಿ ಜೊತೆಗೆ ಕೈ ಹುಳಿ ಚಟ್ನಿನ ಮಾಡ್ತಾ ಇದ್ದಾರೆ ನಮ್ಮಮ್ಮ. 2 ಕೈ ಹುಳಿನ ತಗೊಂಡಿದ್ದಾರೆ. ಇದು ನಮ್ಮ ಹೊರಗೆ ಇರುವ ಅಡಿಗೆ ಮನೆ. ಅಲ್ಲಿ ಕಾಳುಗಳನ್ನೆಲ್ಲ ಒಣಗಕ್ಕೆ ಇಟ್ಟಿದ್ದಾರೆ. ನೋಡಿ, ಈ ರೀತಿಯಾಗಿ ಕಪ್ಪಗೆ ಬರಬೇಕು. ಇನ್ನೊಂದನ್ನು ಕೂಡ ಅದೇ ರೀತಿ ಸುಟ್ಕೊಂಡಿದ್ದಾರೆ. ಇದನ್ನು ಹೇಗೆ ಬಿಡಿಸ್ಕೊಳ್ಳೋದು ಅಂತ ಹೇಳಿದ್ರೆ, ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಚಾಕುವಿನಿಂದ ಸೈಡಿಗೆ ಕಟ್ ಮಾಡ್ಕೋಬೇಕು. ಆಮೇಲೆ ಕೈಯಲ್ಲಿ ಸಿಪ್ಪೆನ ಬಿಡಿಸ್ಕೋಬೇಕು. ನೋಡಿ, ಈ ರೀತಿಯಾಗಿ. ನೋಡಿ, ಒಳಗಡೆ ಸ್ವಲ್ಪ ಬೆಂದಿದೆ. ಸಿಪ್ಪೆ ಯೂಸ್ ಇಲ್ಲ, ಒಂದು ಸೈಡಿಗೆ ಇಟ್ಕೊಂಡ್ರೆ ಸಾಕು. ನೋಡಿ, ಹೀಗೆ ತುಂಬ ದೊಡ್ಡ ದೊಡ್ಡ ತೋಳೆಗಳು. ಇದೊಂದು ಬೇರೆ ಥರ ಕೈ ಹುಳಿ ಇದು. ಈ ಕೈ ಹುಳಿಯಲ್ಲಿ ವಿಟಮಿನ್ ಸಿ ಜೊತೆಗೆ ನಾನಾ ಬಗೆಯ ಪೋಷಕಾಂಶಗಳು ಕೂಡ ಇದೆ. ಯಾವುದೆಲ್ಲ ಅಂತ ಹೇಳಿದರೆ, ಪ್ರೋಟೀನು, ಕ್ಯಾಲ್ಶಿಯಮ್, ಐರನ್, ಮೆಗ್ನೀಷಿಯಮ್, ಪೊಟ್ಯಾಷಿಯಮ್ ಇದಿಷ್ಟು ಈ ಹುಳಿಯಲ್ಲಿ ಕಂಡು ಬರ್ತದೆ. ನೋಡಿ, ಈ ರೀತಿಯಾಗಿ ಬಿಡಿಸ್ಕೊಂಡಾಗಿದೆ. ಈಗ ಇದಕ್ಕೆ ಏನೆಲ್ಲ ಹಾಕ್ತಾರೆ ಅಂತ ಹೇಳಿದ್ರೆ, ಒಂದು ಈರುಳ್ಳಿ, 4-5 ಹಸಿಮೆಣಸಿನಕಾಯಿ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಇದ್ರ ಜೊತೆಗೆ ಒಗ್ಗರಣೆ ಸೊಪ್ಪು, ಇದಿಷ್ಟನ್ನು ಹಾಕ್ಕೊತಾರೆ. ಮೊದಲಿಗೆ ಈರುಳ್ಳಿನ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಆಮೇಲೆ ಹಸಿಮೆಣಸಿನಕಾಯಿನೂ ಕೂಡ ಅಷ್ಟೇ ಅಡ್ಡಕ್ಕೆ ಈ ರೀತಿ ಕಟ್ ಮಾಡ್ಕೋಬೇಕು. ಆಮೇಲೆ ಒಗ್ಗರಣೆ ಸೊಪ್ಪು, ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಆಮೇಲೆ ಬೆಳ್ಳುಳ್ಳಿಗಳನ್ನ ಬಿಡಿಸ್ಕೊಂಡು ಆಮೇಲೆ ಜಜ್ಜಿ ಒಂದು ಸೈಡಿಗೆ ಇಟ್ಕೊಂಡ್ರೆ ಆಮೇಲೆ ಹಾಕ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಆಮೇಲೆ ಇದ್ರ ಜೊತೆಗೆ ಟೊಮೆಟೊನೂ ಕೂಡ ಈ ರೀತಿ ಅಡ್ಡಕ್ಕೆ ಕಟ್ ಮಾಡ್ಕೋಬೇಕು. ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ಮೇಲೆ ಸಾಸಿವೆನ ಹಾಕ್ಕೋಬೇಕು. ಆಮೇಲೆ ಕಟ್ ಮಾಡಿದ ಒಂದೊಂದೇ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಆಮೇಲೆ ಒಗ್ಗರಣೆ ಸೊಪ್ಪು, ಆಮೇಲೆ ಈರುಳ್ಳಿನ ಹಾಕ್ಕೋಬೇಕು. ಇವಾಗ ಅದನ್ನು ಸಣ್ಣಕ್ಕೆ ತಿರುಗಿಸ್ಕೋಬೇಕು. ಆಮೇಲೆ ಇದಕ್ಕೆ ಪೆಪ್ಪರ್ ಪೌಡರನ್ನು ಸ್ವಲ್ಪ ಹಾಕೋತಾರೆ. ಹಾಗೆ ನಿಧಾನಕ್ಕೆ ತಿರುಗಿಸ್ಕೋಬೇಕು. ಇವಾಗ ಅದಕ್ಕೆ ಕಟ್ ಮಾಡಿದ ಟೊಮೆಟೊನ ಹಾಕ್ಕೊತಿದ್ದಾರೆ. ಈಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊತಿದ್ದಾರೆ ಅಮ್ಮ. ಇವಾಗ ಅದನ್ನು ಕೆಂಪಗೆ ಬರೋ ಹಾಗೆ ಸ್ವಲ್ಪ ತಿರುಗಿಸ್ಕೊಳ್ಬೇಕು. ಇವಾಗ ಅದಕ್ಕೆ ಮೇಯ್ನಾಗಿ ಬೆಲ್ಲನ ಹಾಕ್ಕೊತಿದ್ದಾರೆ ನಮ್ಮಮ್ಮ. ಏಕೆಂತೇಳಿ ಬರೀ ಹಾಗೆ ಅದನ್ನು ತಿನ್ನಲಿಕ್ಕೆ ಆಗಲ್ಲ. ಅದಕ್ಕೆ ಒಂದಚ್ಚು ಬೆಲ್ಲನ ಹಾಕ್ಕೊತಿದ್ದಾರೆ. ಅದರಲ್ಲಿ ಸಿಹಿ ಕೂಡ ಇರುತ್ತೆ, ಸ್ವಲ್ಪ ಕಹಿ ಕೂಡ ಇರುತ್ತೆ. ಆವಾಗ ಸ್ವಲ್ಪ ಚೆನ್ನಾಗಿರುತ್ತೆ ಚಟ್ನಿ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿಯಾಗಿ ಸ್ವಲ್ಪ ಕೆಂಪಗೆ ಬರಬೇಕು. ನೋಡಿ, ಸ್ವಲ್ಪ ಕೆಂಪಗೆ ಬಂದಿದೆ. ಇವಾಗ ಇದಕ್ಕೆ ಬಿಡಿಸಿದ ಸುಟ್ಟ ಕೈ ಹುಳಿನ ಇದಕ್ಕೆ ಹಾಕೋಬೇಕು. ಇವಾಗ ಹಾಗೆ ನಿಧಾನಕ್ಕೆ ತಿರುಗಿಸ್ಕೋಬೇಕು. ಈಗ ಅದಕ್ಕೆ ಸ್ವಲ್ಪ ಅರಿಶಿಣ
ಪೌಡರ್ ಹಾಕೊತಿದ್ದಾರೆ. ಆಮೇಲೆ ಇದಕ್ಕೆ ಜಜ್ಜಿದ ಶುಂಠಿ ಕೂಡ ಹಾಕೋಬೇಕು. ಇವಾಗ ಒಂದು ಅಚ್ಚು ಬೆಲ್ಲನ ಅದಕ್ಕೆ ಹಾಕೊತಿದ್ದಾರೆ ಅಮ್ಮ. ಆಮೇಲೆ ಅದನ್ನು ನಿಧಾನಕ್ಕೆ ತಿರುಗಿಸ್ಕೊಂಡು ಬೆಲ್ಲ ನಿಧಾನಕ್ಕೆ ಬಿಸಿಗೆ ಮೆಲ್ಟ್ ಆಗುತ್ತೆ. ಇವಾಗ ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಡಿ. ಇವರೇ ನಮ್ಮಮ್ಮ ಇವತ್ತು ಸ್ಪೆಷಲ್ ನನಗೆ ಚಟ್ನಿ ಮಾಡಿ ಕೊಡ್ತಾ ಇದ್ದಾರೆ. ಕೂರ್ಗ್ ಸ್ಪೆಷಲ್ ನೋಡಿ. ಇವಾಗ ಬೆಲ್ಲ ಇಲ್ಲಿ ಕಾಣಿಸ್ತಾ ಇಲ್ಲ, ಫುಲ್ ಮೆಲ್ಟ್ ಆಗೋಗಿದೆ. ಇವಾಗ ಅದನ್ನು ತಿರುಗಿಸ್ಕೋಬೇಕು, ಫುಲ್ ಮಿಕ್ಸ್ ಆಗಬೇಕು. ಬೆಲ್ಲ, ಟೊಮೆಟೊ, ನಾವು ಕಟ್ ಮಾಡಿದ ಪಾಕಗಳೆಲ್ಲ ಮಿಕ್ಸ್ ಹಾಕೋಬೇಕು ನೋಡಿ. ಹೀಗೆ ಇನ್ನೂ ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು ನೋಡಿ. ಕಲರ್ ಕೂಡ ಚೇಂಜ್ ಆಯಿತು. ಇವಾಗ ನಮ್ಮಮ್ಮ ಟೇಸ್ಟ್ ನೋಡಿ ಹೇಳ್ತಾರೆ ಹೇಗಿದೆ ಅಂತ ಹೇಳಿಬಿಟ್ಟು. ಓ ಚೆನ್ನಾಗಿದೆ. ಇವಾಗ ಇಲ್ಲಿ ಮಧ್ಯಾಹ್ನದ ಊಟಕ್ಕೆ ಗಂಜಿ, ಸೈಡಿಗೆ ಉಪ್ಪಿನಕಾಯಿ, ಕೈಯೋಳಿ ಚಟ್ನಿ. ಸಾಕಲ್ವಾ? ಇಷ್ಟೇ ಊಟಕ್ಕೆ. ತುಂಬ ಚೆನ್ನಾಗಿರುತ್ತೆ. ಹಾಗೆ ಆರೋಗ್ಯ ದೃಷ್ಟಿಯಲ್ಲಿ ಕೈಯೋಳಿ ಚಟ್ನಿಯನ್ನು ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ಈ ಕೈಹುಳಿ ಮೊದಲಿಗೆ ಪಿತ್ತ ಶಮನಕ್ಕೆ ರಾಮಬಾಣ. ಆಮೇಲೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಈ ಕೈಹುಳಿ ಜ್ಯೂಸ್ಗೆ ಉಪ್ಪು ಹಾಕೊಂಡು ಕುಡಿದ್ರೆ ತಲೆ ತಿರುಗೋದು, ಆಮೇಲೆ ವಾಮಿಟಿಂಗ್ ಆಗೋದೆಲ್ಲ ನಿಲ್ತದೆ ಅಂತಲೇ ಹೇಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಸೈಡ್ ಯಾವ ರೀತಿ ಕೈಹುಳಿ ಚಟ್ನಿನ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನಮ್ಮ ಅಮ್ಮ ಮಾಡಿದ ಕೈಹುಳಿ ಚಟ್ನಿ ನಿಮಗೆ ಇಷ್ಟ ಆಯಿತಾ? ನಾನು ನೆಕ್ಸ್ಟ್ ವೀಡಿಯೋದೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.